ಮಾಜಿ ಸಚಿವ ರೇವಣ್ಣ ವಿರುದ್ಧ ಕಿಡ್ನಾಪ್ ಪ್ರಕರಣವೊಂದು ದಾಖಲಾಗಿದೆ ಕೆಆರ್ ನಗರದಲ್ಲಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭವಾನಿ ರೇವಣ್ಣ ಅವರ ಸಂಬಂಧಿ ಸತೀಶ್ ಬಾಬು ಅನ್ನೋರನ್ನ ವಶಕ್ಕೆ ಪಡೆದಿದ್ದಾರೆ. ತನ್ನ ತಾಯಿಯನ್ನು ಅಪಹರಣ ಮಾಡಿದ್ದಾರೆ ಅಂತ ದೂರು ನೀಡಿದ್ದರು ಸಂತ್ರಸ್ತೆಯ ಪುತ್ರನ ದೂರಿನ ಬೆನ್ನಲ್ಲೇ ಸತೀಶ್ ಬಾಬು ಪೊಲೀಸರನ್ನ ವಶಕ್ಕೆ ಪಡೆದಿದ್ದಾರೆ. ಯಾಕೆ ಸತೀಶ್ ಬಾಬುನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅಂತಂದರೆ, ಮತದಾನದ ದಿನ ಅಂದರೆ 26ನೇ ತಾರೀಕು, ಏಪ್ರಿಲ್ 26ನೇ ತಾರೀಕು ಆ ಸಂತ್ರಸ್ತೆಯನ್ನು ಸತೀಶ್ ಬಾಬು ಕರ್ಕೊಂಡು ಹೋಗಿದ್ರಂತೆ. ಆಮೇಲೆ ವಾಪಸ್ ಆಕೆ ಬಂದಿಲ್ಲ. ಹಾಗಾಗಿ ಅವನಿಗೆ ವಶಕ್ಕೆ ಪಡೆದಿದ್ದಾರೆ ವಿಚಾರಣೆ ಮಾಡೋದಕ್ಕೋಸ್ಕರ. ಏನಾಗುತ್ತೆ ಅಂತ ಗೊತ್ತಿಲ್ಲ. ಸತೀಶ್ ಬಾಬುನನ್ನು ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇದಕ್ಕೆ ಕಾರಣ, ನನ್ನ ತಾಯಿ ನಾಪತ್ತೆಯಾಗಿದ್ದಾರೆ ಅಂತ ಸಂತ್ರಸ್ತೆಯ ಪುತ್ರ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟನ್ನು ದಾಖಲು ಮಾಡಿದರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ KP ನಾಗರಾಜ್ ಅವರಿಂದ ಪಡಿತೀನಿ. KP, ಈಗ ಸಂತ್ರಸ್ತೆಯ ಪುತ್ರ ಕೊಟ್ಟಿರುವ ದೂರಿನ ಆಧಾರದಲ್ಲಿ FIR ಆಗಿದೆಯಾ? FIRನಲ್ಲಿ ಯಾರ್ಯಾರನ್ನ ಆರೋಪಿಗಳನ್ನಾಗಿ ಮಾಡಲಾಗಿದೆ? ಈಗ ಪೊಲೀಸರು ಕೈಗೊಂಡಿರ್ತಕ್ಕಂಥ ಕ್ರಮ ಏನು? ನಿನ್ನೆ ರಾತ್ರಿ ಸಂತ್ರಸ್ತೆಯ ಪುತ್ರ ಕೊಟ್ಟಿರುವಂತಹ ದೂರಿನ ಅನ್ವಯ ಶಾಸಕ ಮಾಜಿ ಸಚಿವ HD ರೇವಣ್ಣ A1 ಆರೋಪಿ, ಎರಡನೇ ಆರೋಪಿ ಸತೀಶ್ ಬಾಬು, ಇವರಿಬ್ಬರ ಹೆಸರನ್ನು ಉಲ್ಲೇಖಿಸಿಯೇ ಸಂತ್ರಸ್ತೆಯ ಮಗ ಒಂದು ದೂರನ್ನು ಕೊಟ್ಟಿರುವಂಥದ್ದು. ಮೈಸೂರಿನ KR ನಗರ ಪೊಲೀಸ್ ಠಾಣೆಯಲ್ಲಿ ಈ ಒಂದು ದೂರು ದಾಖಲಾಗಿರುವಂಥದ್ದು. ಅರವಿಂದ್, ದೂರಿನ ಅನ್ವಯ ದೂರನ್ನು ಕೊಟ್ಟಿರುವಂಥ ಯುವಕನ ತಾಯಿ ಕಳೆದ 6 ವರ್ಷಗಳಿಂದಲೂ ಕೂಡ ರೇವಣ್ಣ ಅವರ ಕುಟುಂಬದಲ್ಲಿ ಕೆಲಸವನ್ನು ಮಾಡ್ತಾಯಿದ್ರು. ಅವರ ಸಂಬಂಧಪಟ್ಟಂಥ ಒಂದು ಅಶ್ಲೀಲ ವಿಡಿಯೋ ಕೂಡ ಇತ್ತೀಚೆಗೆ ತಮ್ಮ ಕೈಗೆ ಲಭ್ಯವಾಗಿತ್ತು ಅನ್ನುವಂಥ ಮಾಹಿತಿಯನ್ನು ಕೂಡ ಅದರಲ್ಲಿ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ 29ನೇ ತಾರೀಕು ಅಂದರೆ ಚುನಾವಣೆ ಮುಗಿದು ಒಂದು ದಿನದ ನಂತರದಲ್ಲಿ ಸಂಜೆ ಸತೀಶ್ ಬಾಬು ತಮ್ಮ ಮನೆಗೆ ಬಂದು ತನ್ನ ತಾಯಿಯನ್ನು ಕರೆದುಕೊಂಡು ಹೋಗಿದ್ದಾನೆ. ಪೊಲೀಸರ ಮುಂದೆ ಯಾವುದೇ ರೀತಿಯಂಥ ಹೇಳಿಕೆಗಳನ್ನು ಕೂಡ ನೀನು ನೀಡಬಾರ್ದು ಮತ್ತು ನಿಮ್ಮ ತಾಯಿಗೂ ಕೂಡ ಕೆಲವೊಂದಿಷ್ಟು ಸಮಸ್ಯೆಗಳಿದ್ದಾವೆ, ಈ ಕಾರಣಕ್ಕೋಸ್ಕರವಾಗಿ ನಾನು ಹೊರಗಡೆ ಕರ್ಕೊಂಡು ಹೋಗಿರ್ತೀನಿ ಅನ್ನುವಂಥ ಮಾತನ್ನು ಹೇಳಿ ಸತೀಶ್ ಬಾಬು ತನ್ನ ತಾಯಿಯನ್ನು ಹೊರಗಡೆ ಕರ್ಕೊಂಡು ಹೋಗಿದ್ದಾನೆ. ಅವತ್ತಿನಿಂದ ನನ್ನ ತಾಯಿ ನನ್ನ ಸಂಪರ್ಕದಲ್ಲಿ ಇಲ್ಲ, ನನ್ನ ತಾಯಿ ಎಲ್ಲೋಗಿದ್ದಾರೆ ಅನ್ನುವಂಥದ್ದು ಗೊತ್ತಿಲ್ಲ. ಜೊತೆಗೆ ನನ್ನ ತಾಯಿಯ ಮೇಲೆ ಬಲಾತ್ಕಾರದಂತಹ ಕೆಲಸವನ್ನು ಕೂಡ ಮಾಡಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ಕೂಡ ಈಗಲೇ ಹರಿಬಿಡಲಾಗಿದೆ. ಈ ಕಾರಣಕ್ಕೋಸ್ಕರವಾಗಿ ರೇವಣ್ಣ ಇದಕ್ಕೆ ಹೊಣೆಗಾರರು, HD ರೇವಣ್ಣ ಇದಕ್ಕೆ ಹೊಣೆಗಾರರು, ಜೊತೆಗೆ ಸತೀಶ್ ಬಾಬು ಇದಕ್ಕೆ ಹೊಣೆಗಾರರು ಅನ್ನುವಂತಹ ಆರೋಪದ ಅಡಿಯಲ್ಲಿ ಈ ಒಂದು ಕೇಸನ್ನು ಕೊಟ್ಟಿರುವಂಥದ್ದು. ಅದರ ಅನ್ವಯವೇ ಈಗ ಪೊಲೀಸರು ಸತೀಶ್ ಬಾಬುವನ್ನು ಈಗ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಮೈಸೂರು ಜಿಲ್ಲೆಯ KR ನಗರ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಆರೋಪಿ ಇದ್ದಾನೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರೋಪಿಯನ್ನು ಸ್ಥಳ ಮಾಜರ್ಗೂ ಕೂಡ ಕರ್ಕೊಂಡು ಹೋಗುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗ ಸದ್ಯಕ್ಕೆ ಒಟ್ಟು IPC ಸೆಕ್ಷನ್ ಅಡಿಯಲ್ಲಿ 366, 365ರ ಅಡಿಯಲ್ಲಿ ರೇವಣ್ಣ ಮತ್ತು ಸತೀಶ್ ಬಾಬು ಇಬ್ಬರ ಮೇಲೂ ಕೂಡ ಈಗಾಗಲೇ ಕೇಸ್ ದಾಖಲಾಗಿದೆ. ಅರವಿಂದ್. ಓಕೆ KP, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ಒಟ್ಟಾರೆ ಕಷ್ಟಗಳು ಬಂದರೆ ಒಂದರಿಂದ ಒಂದು ಬರುತ್ತವೆ ಅಂತಾರಲ್ಲ, ಅದೇ ರೀತಿ ಇವಾಗ ರೇವಣ್ಣ ಫ್ಯಾಮಿಲಿಗೆ ಆಗಿದೆ. ಒಂದರ ಹಿಂದೆ ಒಂದು ಕೇಸ್ಗಳು ದಾಖಲಾಗ್ತಾ ಇದೆ. ಕಾನೂನಿನ ಕುಣಿಕೆ ಜಟಿಲವಾಗ್ತಾ ಇದೆ. ಇದರಿಂದ ಹೇಗೆ ಹೊರಗೆ ಬರ್ತಾರೆ ಇವರು ಅಂತಕ್ಕಂಥದ್ದೇ ಸದ್ಯದ ಕುತೂಹಲ.